ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶ್ರಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಸೊ ತುಂಬಾ ದಿನದಿಂದ ತುಂಬಾ ಜನ ವೆಯ್ಟ್ ಮಾಡ್ತಿದ್ದು ಅನಿತಾ ಕಾಟನ್ ಸ್ಯಾರೀಸ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಅದೇನೋ ಕಾಟನ್ ಸ್ಯಾರಿ ಎಲ್ಲ ಹಾಕಿ ಅಷ್ಟೊಂದು ಅಭ್ಯಾಸ ಇರ್ಲಿಲ್ಲ. ಅಂದ್ರೆ ಹಾಕ್ತೀನಿ, ತುಂಬಾ ರೇರು, ಯಾವಾಗ್ಲೋ ಒಂದ್ಸತಿ ಹಾಕ್ತಾ ಇದ್ದೆ. ಅಂಡ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ನೀವು ಹೇಳಿದ್ಮೇಲೆ ನಾನು ಕಾಟನ್ ಸ್ಯಾರಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಕಾಟನ್ ಸ್ಯಾರಿ ಅಂಡ್ ಇದೆಂತ ಬನಾರಸ್ ಸಿಲ್ಕ್ ಸ್ಯಾರಿ, ಡ್ರೆಸ್ಸು, ಬ್ಲೌಸ್ ಪೀಸು ಎಲ್ಲಾ ಕಲೆಕ್ಷನ್ಸು ಇದೆ. ಅಂಡ್ ನಾನು ಹಾಕಿರೋ ಓಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳಿ ನೀವು ಕಮೆಂಟ್ ಅಲ್ಲಿ, ಆಮೇಲೆ ತೋರಿಸಿ. ಸೊ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಬೇಡ. ಅಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶ್ರಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶ್ರಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಇವತ್ತು ನಾನು ಏನೆಲ್ಲ ತೋರಿಸ್ತಾ ಇದ್ದೀನೋ ಅದ್ರ ಎಲ್ಲರದ್ದು ಲಿಂಕ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರಿಗೆ, ಹಾಗೆ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಕೇವಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಡ್ರೆಸ್ಸು ಮತ್ತೆ ಸ್ಯಾರಿದು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಯಾರಿ ನಾನು ನಿಮಗೆ ಹಂಗೆ ತೋರ್ಸೋದ್ಕಿಂತ ನಾನು ವೇರ್ ಮಾಡ್ಕೊಂಡ್ ಬಂದ್ಬಿಟ್ರೆ ಖುಷಿ ಆಗುತ್ತೆ ನಿಮ್ಗೂ ನೋಡೋರ್ಗೆ ಅಂತ ಹೇಳ್ಬಿಟ್ಟು ನಾನು ವೇರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನರ್ಕಿ ಎಷ್ಟು ಚೆನ್ನಾಗಿ ಕೂರ್ತಾವ ಗೊತ್ತಾ. ಇನ್ನೇನಾದ್ರು ಅಂದ್ರೆ ಈ ಪ್ಲೀಟ್ಸ್ ಏನಿದೆ ಹೇರ್ ಸ್ಟ್ರೈಟ್ನರು ಬೇಡ, ಹಂಗೆ ಸುಮ್ನೆ ನಾನು ನೀವು ಇಲ್ಲ ಸುಮ್ನೆ ಮಾಡ್ಕೊಂಡ್ ಬಂದಿದ್ದೀನಿ. ಯಾರ ಹತ್ರನೂ ಇಟ್ಕೊಳ್ಳಿ ಹಿಂಗ್ ನೀವಿ ಅಂತ ಏನು ಅಂದಿಲ್ಲ, ಜಸ್ಟ್ ಹಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಸುಮ್ನೆ ವಿಡಿಯೋಗಲ್ವಾ ಅಂದ್ಬಿಟ್ಟು. ಬಟ್ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ನೀವು ಉಸ್ಕೊಡಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಸ್ಯಾರಿ ಸಖತ್ತಾಗಿದೆ. ಆಕ್ಚುಲಿ ಇದು ಬಂದಾಗ ನಾನು ಜಸ್ಟ್ ಓಪನ್ ಮಾಡಿದ್ನಲ್ವಾ, ಅವಾಗ ಇಷ್ಟ ಆಗಿರ್ಲಿಲ್ಲ. ಇದೇನಿದು ಹಿಂಗೊಂಥರ ಡಲ್ ಕಲರ್ ಇದೆಯಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ವೇರ್ ಮಾಡಿದಾಗ ನಮ್ಮ ಮನೆಯವರು ಅದೇ ಅಂತಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ. ಒಳ್ಳೆ ಸಣ್ಣನಹಳ್ಳಿ ಸ್ಕೂಲ್ಗೆ ಹೋಗ್ತಾ ಇದ್ದೆ ನಾನು, ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಂದು 5 years ಬ್ಯಾಕ್ ಅಲ್ಲಿ. ಸೊ ಸೇಮ್ ಹಂಗ್ ಕಾಣ್ತಾ ಇದೆಯಾ ಟೀಚರ್ ಕಂಡಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲೆನಿನ್ ಕಾಟನ್ ನೋಡಿ, ಇದು ಸೆರ್ಗು ಬರುತ್ತೆ. ಅಂಡ್ ಕುಚ್ಚು ಬೇರೆ ಕುಟ್ಟಿದಾರಲ್ಲಪ್ಪ ಇದರಲ್ಲಿ, ವೈಟು ಮತ್ತೆ ಮರೂನ್ ಕಲರ್ ಅಲ್ಲಿ. ಇದೊಂಥರ ಫುಲ್ ಏನ್ ಹೇಳ್ತಾರೆ, ಪ್ಯೂರ್ ವೈಟ್ ಕಲರ್ ಅಲ್ಲ ಸ್ಯಾರಿ, ಒಂಥರ ಬಿಸ್ಕೆಟ್ ಕಲರ್ ಅಂದ್ರೆ ಕ್ರೀಮ್ ಕಲರ್ ವೈಟ್ ಕಲರ್ ಜೊತೆ ಮಿಕ್ಸ್ ಆಗಿದೆ. ಸೊ ಆ ರೀತಿ ಇದೆ. ಲೆನಿನ್ ಕಾಟನ್ ಸಕ್ಕತ್ತಾಗಿದೆ ಕ್ವಾಲಿಟಿ. ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟಿಷ್ಟು ಚೆನ್ನಾಗಿರೋ ಸ್ಯಾರಿಗಳು ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನೀವು ಕೇಳಿದ್ಮೇಲೆ ನಾನು ಕಾಟನ್ ಸ್ಯಾರಿ ನಿಮ್ಗೋಸ್ಕರ ಅಂತ ಹೇಳಿ ತರಿಸ್ದೆ. ಸೊ ಈಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಂಡ್ ಇದಕ್ಕೆ ಬ್ಲೌಸ್ ಏನ್ ಬಂದಿದೆ ಅದು ಎಷ್ಟು ಚಂದ ಇದೆ ಗೊತ್ತಾ. ನಿಜವಾಗ್ಲೂ ಮೈ ಗಾಡ್, ಆ ಬ್ಲೌಸ್ ಪೀಸ್ ನೋಡಿದ್ರೇನೆ ನಿಮ್ಗೆ ಈ ಸ್ಯಾರಿ ತಗೋಬೇಕು ಅನ್ಸುತ್ತೆ. ಆಕ್ಚುಲಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಇದು ಬ್ಲೌಸ್ ಪೀಸು. ನಾನು ಇನ್ನೂ ಕಟ್ ಮಾಡಿಲ್ಲ, ಹಂಗೆ ಸುತ್ಕೊಂಡು ಬಂದ್ಬಿಟ್ಟೆ. ಅಂದ್ರೆ ಇದಕ್ಕೆ ಮ್ಯಾಚಿಂಗ್ ಇತ್ತಲ್ಲ ನನ್ನ ಹತ್ರ ಬ್ಲೌಸ್ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡ್ ಬಂದೆ. ತೋರಿಸ್ತೀನಿ ನಾನು, ಇದು ರಿಮೂವ್ ಮಾಡಿದಾಗ ಬ್ಲೌಸ್ ಪೀಸ್ ಯಾವ ತರ ಬಂದಿದೆ ತೋರಿಸ್ತೀನಿ. ಈ ಬ್ಲೌಸ್ ಕೂಡ ನಾನು ಮೀಶೋದಲ್ಲೇ ತಗೊಂಡಿದ್ದು. ಇದಕ್ಕೆ ಕಾಲರ್ ಬರುತ್ತೆ, ಮಾಡಿಸ್ದಂಗ್ ಜೋಡಿ ಆಗ್ತೈತೆ ಈ ಸ್ಯಾರಿಗೂ ಬ್ಲೌಸ್ಗೂ. ನಿಜವಾಗ್ಲೂ ಇದ್ರದ್ದು ಲಿಂಕ್ ಹುಡುಕ್ತೀನಿ, ಸಿಕ್ಕರೆ ಕೊಡ್ತೀನಿ. ತುಂಬಾ ಹಳೇ ಬ್ಲೌಸ್ ಇದು, ಸುಮ್ಮನೆ ಇತ್ತು, ಇದಕ್ಕೆ ಮ್ಯಾಚ್ ಆದಂಗೆ ಆಯ್ತಲ್ಲ ಅಂದ್ಬಿಟ್ಟು ಹಾಕೊಂಡ್ ಬಂದೆ ನಾನು. ಸೊ ನೋಡಿ ಹಿಂದೆ ಈ ತರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅಂಡ್ ಒಂದು ನಿಮಿಷ ಇದೆ. ಎಸ್, ಸೆರ್ಗು ನೋಡಿ ತುಂಬಾ ಉದ್ದ ಬರುತ್ತೆ ಸೆರ್ಗು, ಸಕ್ಕತ್ತಾಗಿದೆ ಗೊತ್ತಾ. ಸೊ ಮೈ ಗಾಡ್, ಎಂತರು ಹುಡುಗಿರಾದ್ರೂ ಹಾಕೊಳ್ಳಿ, ಟೀಚರ್ಸ್ ಆದ್ರೂ ಹಾಕೊಳ್ಳಿ, ಅಮ್ಮಂದಿರು, ಆಂಟಿದಿರು, ಅಜ್ಜಿದಿರು ಯಾರು ಹಾಕಿದ್ರು ಸಕ್ಕತ್ತಾಗಿ ಅನ್ಸುತ್ತೆ ಸ್ಯಾರಿ ಮಾತ್ರ. ಯಾವ್ದಾದ್ರು ಈವೆಂಟ್ ಇದ್ದಾಗ ಈ ತರ ಸಿಂಪಲ್ ಆಗಿ ಹೋದ್ರೇನೆ ಚಂದ ಅಂತ ಅನಿಸ್ತಾ ಇದೆ. ಈ ಫ್ಯಾನ್ಸಿ ಸ್ಯಾರಿಗಿಂತಾನು ಸೂಪರ್ ಆಗಿ ಕಾಣಿಸ್ತವೆ ಅನಿಸ್ತಾ ಇದೆ ನನ್ಗೆ. ಈಗ ಕಾಟನ್ ಸ್ಯಾರಿ ಏನೋ ಒಂಥರ ರಿಚ್ ಲುಕ್ ಕೊಡುತ್ತೆ, ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ. ಸೊ ಸೂಪರ್ ಆಗಿ ಇಷ್ಟ ಆಯ್ತು. 100 out of 100 ಖಂಡಿತ ಕೊಡ್ತೀನಿ ಈ ಸ್ಯಾರಿಗೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ ಇನ್ನೊಂದು ಮರ್ತೆ ಅಲ್ಲ, ಇದು ನೋಡಿ ಇಯರಿಂಗ್ಸ್. ಇವತ್ತು ನಾನು ಹಾಕಿರುವಂತ ಜುಮ್ಕಾ ಬಂದು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು ನಾನು. ಸೊ ನಿಜವಾಗ್ಲೂ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ರಿಯಲ್ ಗೋಲ್ಡ್, ಪ್ಯೂರ್ 916 ಗೋಲ್ಡ್ ರೇಂಜ್ಗೆ ಬೀಟ್ ಮಾಡ್ತಾ ಇದೆ. ಸೊ ಸಕ್ಕತ್ತಾಗಿದೆ. ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡು. ಈ ಡಿಸೈನ್ ನೋಡಿ ಹಂಗೆ ಎಷ್ಟು ಚಂದ ಉಂಟು ಅಂತ. ಸೊ ನಿಜವಾಗ್ಲೂ ನಂಗೆ ಇದು ನೋಡಿದ ತಕ್ಷಣ ನಂದು ಜುಮ್ಕಿನೇ ನೆನಪಾಗ್ಬಿಡ್ತು. ನಂದು ಚಿನ್ನದ ಜುಮ್ಕಿ ಇದೇ ತರ ಇದೆ. ನನ್ನ ಜುಮ್ಕಿಗಿಂತನೂ ಇನ್ನೂ ಸಿಕ್ಕಾಪಟ್ಟೆ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಸೊ ನೀವ್ ಯಾರಾದ್ರೂ ಚಿನ್ನದಲ್ಲಿ ಮಾಡಿಸ್ಕೋತೀನಿ ಅಂದ್ರೂ ಈ ಡಿಸೈನ್ ಮಾಡಿಸ್ಕೊಳ್ಳಿ, ಅಥವಾ ಇದೇ ತರ ಆರ್ಟಿಫಿಷಿಯಲ್ ಅಲ್ಲಿ ಅಂದ್ರೆ 1 ಗ್ರಾಮ್ ಗೋಲ್ಡ್ ಅಲ್ಲಿ ತಗೋತೀರಾ ಅಂದ್ರೆ ಮೀಶೋದಲ್ಲಿ ಇದನ್ನ ತಗೊಳ್ಳಿ. ಅಂಡ್ ಕಪ್ಪಾಗ್ಬಿಡುತ್ತಾ ಅಂತ ಭಯ ಇರುತ್ತೆ ಎಲ್ರಿಗೂ. ಸೊ ಯಾವುದೇ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂದ್ರೂ ಕಪ್ಪ ಆಗತ್ತೆ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ 1 ವರ್ಷ ಅಲ್ಲ, ನೀವು 3 ವರ್ಷ ಬಿಟ್ಟು ಬಂದು ನನ್ನ ಹತ್ರ ಈ ತರ ಒಡವೆ ತೆಗ್ಸಿದ್ರು ಸೊ ಇದೇ ತರ ಇರುತ್ತೆ, ಯಾವ್ದು ಕಲರ್ ಶೇಡ್ ಆಗಲ್ಲ. ನನ್ನ ಹಸ್ಬೆಂಡ್ ನನ್ಗೆ ಹೇಳ್ಕೊಟ್ಟಿದ್ದ ಅದನ್ನ.
ಸೊ ಅಂದ್ರೆ ಅದಕ್ಕೆ ಗಾಳಿ ಆಡೋದಕ್ಕೆ ಬಿಡಬಾರ್ದು. ಒಂದು ಪೇಪರ್ ಸುತ್ತಬಿಟ್ಟು ಅಥವಾ ಹತ್ತಿ ಬರುತ್ತಲ್ಲ ಕಾಟನ್, ಅದನ್ನ ಸುತ್ತಬಿಟ್ಟು ಟೈಟ್ ಬಾಕ್ಸ್ ಅಲ್ಲಿ ಅದಕ್ಕಾದ್ರೂ ನಾವು ಹಾಕಿಟ್ಬಿಡ್ತೀವಿ. ನಮ್ಗೆ ಯಾವಾಗ ಬೇಕೋ ಈ ತರ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಆ ಟೈಮಲ್ಲಿ ತೆಕ್ಕೋತೀವಿ. ನೀವು 5 ವರ್ಷ ಬಿಟ್ಟು ನೋಡಿದ್ರು ಒಂದು ಚೂರು ಕಪ್ಪಾಗಲ್ಲ. ನಾವು ಹೆಣ್ಮಕ್ಳು ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ, ಸೊ ಈ ತರ ವೇರ್ ಮಾಡಿದ ತಕ್ಷಣ ಎಲ್ಲೋ ಒಂದ್ ಕಡೆ ಏನು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆನೋ ಅಥವಾ ಯಾವ್ದೋ ಒಂದು ಬಾಕ್ಸ್ ಒಳಗೆ ಸುಮ್ನೆ ಹಾಕ್ಬಿಡೋದು, ಯಾವಾಗ್ಲೂ ತೆಗಿಯೋದು ಹಾಕೋದು, ಹಿಂಗ್ ಮಾಡ್ತಾ ಇದ್ರೆ ಬೇಗ ಕಪ್ಪಾಗತ್ತೆ. ಒಟ್ನಲ್ಲಿ ಟೈಟ್ ಆಗಿ ಗಾಳಿ ಆಡ್ದಂಗೆ ಇಟ್ಕೊಳ್ಳಿ, ಆ ಕಪ್ಪಾಗಲ್ಲ. ಸಕ್ಕತ್ತಾಗಿದೆ ತಿರ್ಪು ನೋಡಿ, ಮಾಮೂಲಿ ಅದೇ ಈ ತರ ಹಮ್ಕೋದ್ ಬರುತ್ತಲ್ಲ ಪ್ಲಾಸ್ಟಿಕ್ ತಿರ್ಪು, ಆ ತರಾನೇ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಓಕೆನಾ, ಒಮ್ಮೆ ತೋರಿಸ್ಬಿಡ್ತೀನಿ ನೋಡಿ. ಈ ತರ ಕಾಣಿಸ್ತಾ? ಎಸ್, ಪ್ರೈಸ್ ಬಂದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಈ ಜುಮ್ಕಾದು ಮತ್ತೆ ಈ ಸ್ಯಾರಿದು. ಸೊ ತುಂಬಾ ಕಡಿಮೆ ಇದೆ. ಅಂಗಡಿನಲ್ಲೆಲ್ಲ ತಗೋತೀವಿ ಅಂದ್ರೆ ಈ ಜುಮ್ಕಕ್ಕೆ ಏನಿಲ್ಲ ಅಂದ್ರೆ ಒಂದು 800 ರೂಪಾಯಿ ಮೇಲೆ ಹೇಳ್ತಾರೆ. ಈ ಸ್ಯಾರಿಗಂತೂ ಇನ್ನೂ ಜಾಸ್ತಿ ಹೇಳ್ತಾರೆ. ಓಕೆನಾ, ಒಂದು 1200 ಈ ರೇಂಜಲ್ಲಿ ಹೇಳ್ತಾರೆ. ಮೀಶೋದಲ್ಲಿ ನೀವು ಅನ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ದುಡ್ಡಿಗಿದೆ. ಎಲ್ಲರೂ ಪರ್ಚೇಸ್ ಮಾಡಿ. ಓಕೆನಾ, ಸೊ ಮಾತು ಜಾಸ್ತಿ ಆಯ್ತು, ಪಟಾಪಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸೀರೆ ತೋರಿಸ್ತೀನಿ. ಜಾಸ್ತಿ 6 ನಿಮಿಷ ಆಯ್ತು. 6 ನಿಮಿಷ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಾ ಇದ್ದೀರಲ್ವಾ, ನೀನ್ ಜಾಸ್ತಿ ಮಾತಾಡ್ತೀವಿ ಅವನು ಅಂತ. ಕರೆಕ್ಟ್, ನನ್ನ ಮಾತು ಸ್ವಲ್ಪ ಜಾಸ್ತಿನೇ, ಕ್ಷಮೆ ಇರ್ಲಿ. ಸೊ ನೆಕ್ಸ್ಟ್ ಹಂಗಾದ್ರೆ ಈ ಸೀರೆ ಅಂತ ಈ ಸ್ಯಾರಿ ನಾನು ಉಡೋದಿಲ್ಲ, ಹಂಗೆ ತೋರಿಸ್ಬಿಡ್ತೀನಿ, ಆಮೇಲೆ ಇನ್ನೂ ಲೇಟ್ ಆಗ್ಬಿಡುತ್ತೆ. ನೋಡಿ, ಇದು ಇವಾಗ ಟ್ರೆಂಡಿಂಗ್ ಸ್ಯಾರಿ. ಎಂತೂ ಸಾಯಿ ಪಲ್ಲವಿನ ಅವ್ರ ಹೆಸರು. ಸಾಯಿ ಪಲ್ಲವಿ ಅವರು ಹುಟ್ಟಿರೋದು, ತುಂಬಾ ವೈರಲ್ ಆಗ್ತಾ ಇದೆ. ಹಂಗೆ ನೋಡಿ ಸ್ಯಾರಿನ, ಫುಲ್ ಸ್ಯಾರಿ ಹಿಂಗೆ ಇದೆ, ಬ್ಲೂ ಕಲರ್, ಡಾರ್ಕ್ ಬ್ಲೂ ಇದೆ ನೋಡಿ. ಈ ತರ ಗೋಲ್ಡನ್ ಕಲರ್ ಅಲ್ಲಿ ಏನೋ ಒಂಥರ ಟ್ರಯಾಂಗಲ್ ಶೇಪ್ ಬಂದಿದೆ ಡಿಸೈನು. ಎದ್ದು ನಿಂತ್ಕೊಂಡು ತೋರಿಸ್ತೀನಿ ರೀ. ನೋಡಿ, ಫುಲ್ ಸ್ಯಾರಿ ಹಿಂಗೆ ಬಂದೈತೆ. ಬ್ಲೌಸು ಇದು ಸೆರಗು ಬರುತ್ತೆ, ಇದು ಆ್ಯಂಡ್ ಇದು ಬಂದು ಬ್ಲೌಸ್ ಪೀಸು. ಚೆನ್ನಾಗಿದೆ ಸ್ಯಾರಿ. ಬಟ್ ನನಗೆ ಇದೇನು ಅನ್ನಿಸ್ತಾ ಇದೆ ಅಂದರೆ, ನೋಡಿ ಲೆಂತ್ ಇದೆಯಲ್ಲ, ನೋಡಿ ಇಲ್ಲಿಗೆ ನಾನು ಹುಡ್ಕೋತೀನಲ್ವಾ, ನೋಡೋಣ ಇರಿ, ಸ್ವಲ್ಪ ಲೆಂತು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಸ್ಯಾರಿ. ನೋಡಿ ನೆಲ ಮುಟ್ತಾ ಇದೆ, ಬಟ್ ನಾವು ಏನ್ ಹೇಳ್ತೀವಿ, ನರ್ಗೆಗಳು ಮಾಡ್ಕೋತೀವಲ್ಲ ಪ್ಲೀಟ್ಸು, ಆಗ ಸಿಗಿಸ್ಕೊಂಡಾಗ ಅಟ್ಲೀಸ್ಟ್ ಇಷ್ಟು ಹೋಗುತ್ತಲ್ವಾ, ನೋಡಿ ಇಷ್ಟು ಹೋಗುತ್ತೆ. ಇಷ್ಟಕ್ಕೆ ಬಂದ್ರೆ ಚೆನ್ನಾಗಿ ಕಾಣಿಸಲ್ಲ, ಇನ್ನೂ ಎಳೆದಾಡ್ಬೇಕು ಸ್ಯಾರಿ. ಆ ತರ ಇದ್ರೆ ನಂಗೆ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ನಾನು ಹುಟ್ಟಿದ್ದೆ ಇದನ್ನ, ಒಂದ್ಸತಿ ಹುಟ್ಟಿರೋದಕ್ಕೆ ನಾನು ಹೇಳ್ತಾ ಇರೋದು. ಸ್ವಲ್ಪ ನನಗೆ ಇದು ಅದೇ ಸ್ವಲ್ಪ ತುಂಡ ಬಂತು ಅಂತ ನಂಗೆ ಅನ್ನಿಸ್ತಾ ಇದೆ. ಇಷ್ಟು ಸ್ಯಾರಿನಲ್ಲಿ ನಾನು ಮೀಶೋದಲ್ಲಿ ತಗೊಂಡಿರೋದ್ರಲ್ಲಿ ಎಲ್ಲಾ ಸ್ಯಾರಿಗಳು ಇನ್ನೂ ಉದ್ದವಾಗೇ ಇರ್ತಿದ್ದು. ಇದೇ ಫಸ್ಟ್ ಟೈಮು ಒಂಥರ ತುಂಡ ಕಾಣಿಸ್ತಾ ಇದೆ ಅಂತ ಅಂದ್ರೆ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ತಗೊಳ್ಳಿ. ಬಟ್ ನಿಮ್ಗೂ ಏನಾದ್ರು ಈ ತರ ತುಂಡನೇ ಅನ್ನಿಸ್ತು ಅಂದ್ರೆ, ಮೀಶೋದಲ್ಲಿ ಏನ್ ರಿಟರ್ನ್ ಆಪ್ಷನ್, ಎಕ್ಸ್ಚೇಂಜ್ ಆಪ್ಷನ್ ಬೇಜಾನ್ ಇರ್ತವೆ ಅಲ್ವಾ. ಸೊ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ವಾಪಸ್ ಕೊಡಿ. ಓಕೆನಾ. ಸೊ ಈ ರೀತಿ ಕ್ವಾಲಿಟಿನೂ ಅಷ್ಟೇ ಓಕೆ. ಸೊ ನಾವು ಏನು ಕೆಟ್ಲಾಗಲ್ಲಿ ನೋಡ್ತೀವಲ್ಲ ಮೀಶೋದಲ್ಲಿ, ಅಷ್ಟೊಂದು ಏನೋ ರೇಷ್ಮೆ ಸೀರೆ ತರ ಏನ್ ಕಾಣಲ್ಲ ರಿಯಲ್ ಆಗಿ. ಬಟ್ ಓಕೆ, ಉಡ್ಕೋಬಹುದು ಒನ್ ಟೈಮ್ ಅನ್ನಿಸ್ತು ನನಗೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಸ್ಯಾರಿ ಬಂದಾಗ ನೀವೇ ಫೀಲ್ ಮಾಡಿ, ಅದಿಷ್ಟ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ರಿಟರ್ನ್ ಹಾಕಿ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಸಖತ್ತಾಗಿದೆ ನೋಡಕ್ಕೆ. ವಿಡಿಯೋದಲ್ಲಿ ಗೊತ್ತಿಲ್ಲ ಹೆಂಗ್ ಕಾಣಿಸುತ್ತೋ, ನೋಡಿ ಈ ತರ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೀಯಾ? ಎಸ್, ಇದ್ರದ್ದು ಅಷ್ಟೇ ಪ್ರೈಸ್ ತುಂಬಾ ಕಡಿಮೆ ಇದೆ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ತುಂಬಾ ಕಡಿಮೆ ಅಂದ್ರೇನು 300-400 ಅಲ್ಲ, ಒಂದು 700-800 ಏನೋ ಇರ್ಬೋದು ಅನ್ಸುತ್ತೆ. ಆ ಟೈಮಲ್ಲಿ ತಗೊಂಡಿದ್ದೆ. ಸೊ ಹಂಗಾಗಿ ನಾನು ಇದನ್ನ ರಿಟರ್ನ್ ಹಾಕೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯಾಕೆ ಸುಮ್ಮನೆ ಉಟ್ಟು ನೋಡಿದ್ನಲ್ಲ, ನಂಗೆ ತುಂಡ ಅನಿಸ್ತು. ಇನ್ನೊಂದ್ಸತಿ ನೀಟಾಗಿ ಉಟ್ಟು ನೋಡ್ಬಿಟ್ಟು ತುಂಬಾ ತುಂಡ ಆಯ್ತು ಅಂದ್ರೆ ರಿಟರ್ನ್ ಹಾಕ್ಬಿಡ್ತೀನಿ ಅಂತ. ನೆಕ್ಸ್ಟ್ ಬಂದು ಈ ಡ್ರೆಸ್ ತೋರ್ಸೋದಕ್ಕಿಂತ ಮುಂಚೆ ಈ ಬ್ಲೌಸ್ ಪೀಸ್ ತೋರಿಸ್ಬಿಡ್ತೀನಿ. ಸಖತ್ತಾಗಿದೆ ಈ ಬ್ಲೌಸ್ ಪೀಸ್, ಗೊತ್ತಾ? ಎಸ್, ನೋಡಿ ಸೂಪರ್ ಆಗಿದೆ. ಇದು ಅಷ್ಟೇ ಈಗ ಟ್ರೆಂಡಿಂಗ್ ಬಂದಿರುವಂತ ಡಿಸೈನ್ ಇದು. ಇದೇನು ಉಲ್ಟಾ ಇಟ್ಕೋತೀನಲ್ಲ ನಾನು ಯಾವಾಗ್ಲೂ, ಯಾಕೆ ಇದು ಹೆಂಗ್ ಇಟ್ಕೋತೀನೋ ನಾನಂತೂ, ಹಿಂಗೆ ಇಟ್ಕೋಬೇಕನ್ಸುತ್ತೆ. ಎಸ್, ಕಾಣಿಸ್ತಾ ಇದೆಯಾ? ಮಾಡ್ತಾ ಇದ್ದೀರಾ ವಿಡಿಯೋನ? ಕೊಟ್ಟಿರೋದು ಒಂದು ಹಂಗೆ ಒಂದು ಹಿಂಗೆ ಕೊಟ್ಟೋಗ್ಬಿಡು. ಹೌದಾ, ನಾನೇ ತಪ್ಪು ಅನ್ಕೊಂಡ್ಬಿಟ್ನಲ್ಲ ನಾನು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ಸರಿ ಸ್ಟ್ರೈಟ್ ಇಟ್ಕೊ, ಒಂದ್ ಕಡೆ ಕ್ರಾಸ್ ಆದಂಗೆ ಮಾಡಿ ಫ್ರೆಂಡ್ಸ್. ನೋಡಿ, ಸೊ ಇವಾಗ ಲೇಟೆಸ್ಟ್ ಡಿಸೈನ್ ಇದು. ಓಕೆನಾ, ಸ್ಲೀವಿಗೆ ಹಾಕೊಂಡಾಗ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ. ಅಂಡ್ ಇದು ಬಂದು ನೆಕ್ ಹತ್ರ ಬರುತ್ತೆ ಡಿಸೈನು. ಓಕೆನಾ, ಕ್ಲಾತ್ ತುಂಬಾ ಚೆನ್ನಾಗಿದೆ. ಇದು ಮೆಟೀರಿಯಲ್ ಅದು ಯಾವ್ದ್ರಲ್ಲಿ ಮಾಡಿದಾರೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಲಾತ್. ನೋಡಿ, ಒಂಥರ ಸ್ಯಾಟಿನ್ ಸಿಲ್ಕ್ ಬರುತ್ತಲ್ಲ ಮೆಟೀರಿಯಲ್, ಸ್ಯಾಟಿನ್ ತರ ಬಂದಿದೆ. ಅಂಡ್ ಇದು ಅಷ್ಟೇ ಸ್ಲೀವಿಗೆ ಬರುತ್ತೆ. ಅಂಡ್ ಇದು ಬಂದು ಬ್ಯಾಕಿಗೆ ಬರುತ್ತೆ.
ನೋಡಿ ತುಂಬ ಜಾಸ್ತಿ ನಾವೆಲ್ಲ ಬ್ರಾಡಾಗಿ ಡೀಪ್ ತೆಗಿಸ್ತೀವಲ್ವಾ, ಆ ರೀತಿ ಎಲ್ಲ ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಹೆಂಗೆ ಕೊಟ್ಟಿರ್ತಾರೋ ಆ ಥರ ಹೊಲಿಸ್ಕೋಬೇಕು. ಈ ಥರ ಗ್ರ್ಯಾಂಡ್ ಆಗಿರ್ತಾವಲ್ವಾ, ಆರಾಮ್ಸೆ ಚೆನ್ನಾಗಿ ಕಾಣ್ತವೆ ನಮಗೆ ಡೀಪ್ ಕಡಿಮೆ ಇದ್ರೂ ಕೂಡ. ಸೊ ನನಗೆ ಮೇಯ್ನ್ ಬೇಕಿರೋದು ಡೀಪ್ ಅಲ್ಲ, ನಾನು ಆಲ್ಮೋಸ್ಟ್ ಇಷ್ಟಪಡೋದು ಅಂದರೆ ಏನು ಅಂದರೆ ಸ್ಲೀವ್ ತುಂಬ ಚೆನ್ನಾಗಿರ್ಬೇಕು. ಡೀಪ್ ಯಾರು ಹಿಂದೆ ನೋಡಕ್ ಬರಲ್ಲ, ಒಂಚೂರು ಕೂದಲು ಬಿಡ್ಕೊಂಡ್ರೆ ಮುಚ್ಚೋಗುತ್ತೆ ಅಲ್ಲಿ. ಸೊ ಇಲ್ಲಿ ಏನು ಆ ಕಡೆ ಈ ಕಡೆ ಸ್ಲೀವ್ ಆಗ್ತೀವಲ್ಲ, ಅದು ಚೆನ್ನಾಗಿರೋದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ, ಓಕೆನಾ. ಇದು ವೇರ್ ಮಾಡಿ ಅಂದರೆ ಸ್ಟಿಚ್ ಮಾಡಿ ವೇರ್ ಮಾಡ್ತೀವಲ್ಲ, ಆಗ ಸಖತ್ತಾಗಿ ಕಾಣಿಸುತ್ತೆ. ಇದು ಅಷ್ಟೇ 1 ಮೀಟರ್ ಅಂತ ಹೇಳಿ ಇದೆ ಮೀಶೋದಲ್ಲಿ. ಸೊ ನಿಮ್ಗೆ ಏನಾದರೂ ಬಟ್ಟೆ ಶಾರ್ಟೇಜ್ ಆಗುತ್ತೆ ಅಂತ ಹೇಳಿ ನಿಮ್ಮ ಟೈಲರ್ಸ್ ಕೇಳಿದ್ರೆ ನೀವು ಒಂದು ಅರ್ಧ ಮೀಟ್ರಿಗೆ ಒಂದು 70 ರೂಪಾಯಿ ತಾತಾರೆ. ಮ್ಯಾಚಿಂಗ್ ಸೆಂಟರ್ಗಳಿಗೆ ಹೋದ್ರೆ ಈ ಥರ ಗ್ರೀನ್ ಕಲರ್ ಪ್ಲೇನ್ ಬಟ್ಟೆ ಕೊಡಿ ಅಂದರೆ ಕೊಡ್ತಾರೆ. ಈ ಥರ ಒಂಚೂರು ಸಿಲ್ಕಿ ಆಗಿ ಕಾಣೋದನ್ನ ಒಂದು 70 ರೂಪಾಯಿ ಕೊಟ್ಟು ಅರ್ಧ ಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ತಗೊಳ್ಳಿ. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಆಗ ಎಕ್ಸ್ಟ್ರಾ ನಾವು ಬಟ್ಟೆ ಕೊಟ್ಬಿಟ್ರೆ, ನೀವು ಸಣ್ಣ ಇದ್ದೀರಾ ಅಂತಂದ್ರೆ ಇಷ್ಟೇ ಬಟ್ಟೆ ನಿಮಗೆ ಸಾಕಾಗುತ್ತೆ, ಓಕೆನಾ. ಆ್ಯಂಡ್ ಇದರಲ್ಲಿ ಕಲರ್ಸ್ ಇದೆ ನಿಮಗೆ, ಬೇರೆ ಬೇರೆ ರೆಡ್ಡು, ಪಿಂಕು, ಅದು ಇದು ಎಕ್ಸೆಟ್ರಾ ಕಲರ್ಸ್ ಇದಾವೆ. ನಿಮ್ಗೆ ಯಾವ್ದಾದ್ರು ಸ್ಯಾರಿ ಬೇಕು ಅಂದ್ರೆ ಈ ಡಿಸೈನ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಆಕ್ಚುಲಿ ರೇಷ್ಮೆ ಸೀರೆಗೆನೆ ಇದನ್ನ ತಗೊಂಡ್ಬಿಟ್ಟಿದ್ದೀನಿ ಇಷ್ಟ ಆಗಿ ಡಿಸೈನ್, ಓಕೆನಾ. ಸೊ ನೆಕ್ಸ್ಟ್ ಒಂದು ಡ್ರೆಸ್ ಇದೆ. ಒಂಥರ ನಮ್ಮ ಮನೆಯವ್ರು ಅದನ್ನೇ ನಗಾಡ್ತಿದ್ರು ಸ್ಟಾರ್ಟಿಂಗ್ ಇದು ಬಂದಕ್ಕೆ, ಒಳ್ಳೆ ಸ್ವಾಮೀಜಿ ಕಲರ್ ತಗೊಂಡಿದೀಯ ಬಿಡು ಅಂತ. ನನ್ನ ಹತ್ರ ಯಾವುದು ಆರೆಂಜ್ ಕಲರಲ್ಲಿ ಡ್ರೆಸ್ ಇರಲಿಲ್ಲ. ಸೊ ಹಂಗಾಗಿ ವಾವ್, ವೇಲ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಾಮೀಜಿ ಅಂತಿದ್ರಲ್ಲ. ಬೇಕಾದ್ರೆ ಸ್ವಾಮೀಜಿಗೆ ಅಕ್ಕ ಶಾಲು ಅಂತ ಹೇಳ್ತಾರೆ ಇವರು. ವಿಡಿಯೋದಲ್ಲಿ ಮಾತಾಡಲ್ಲ ಅಷ್ಟೇ ಶಮಂತ್ ಅವರು, ಅಂದರೆ ಆಫ್ಲೈನಲ್ಲಿ ಅವ್ರಿಗೆ ಸ್ವಲ್ಪ ಶೈ ನೇಚರು, ಹಂಗಾಗಿ ಕ್ಯಾಮ್ರಾ ಮುಂದೆ ಬರಲ್ಲ. ನೋಡಿ ಈ ತರ ಇದೆ ಡ್ರೆಸ್, 3 ಪೀಸ್ ಕುರ್ತಾ ಸೆಟ್ಟು, ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರ್ತೀನಿ. ಫಸ್ಟ್ ಇದನ್ನ ಹೆಂಗಿದೆ ಅಂತ ಹೇಳ್ಬಿಟ್ಟು ವೇರ್ ಮಾಡ್ಕೊಂಡ್ ಬರ್ತೀನಿ. ನನ್ಗದೆಲ್ಲ ಬರುತ್ತಾ ರೀಲ್ಸು? ನಮ್ಮ ಮನೆಯವರು ಒಂದು ಸ್ಟೆಪ್ ಹಾಕು ಸಾಂಗ್ ಹಾಕ್ತೀನಿ ಅಂತಿದ್ದಾರೆ. ರೀಲ್ಸ್ ಎಲ್ಲ ಬರಲ್ಲ ನನಗೆ, ಅಂದ್ರೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಅಷ್ಟೊಂದು ನನಗೆ ಬರಲ್ಲ. ತೋರ್ಸೋಣ ಇರಿ ಫಸ್ಟ್, ಆಮೇಲೆ ರೀಲ್ಸ್ ನೋಡಿದ್ರಾಗುತ್ತೆ. ನೋಡಿ ಇದು ವೇಲು ಸಕ್ಕದಾಗಿದೆ ಗೊತ್ತಾ. ಈ ಡ್ರೆಸ್ಗಿಂತನೂ ನಮ್ಮ ಮನೆಯವರು ಏನೋ ಹೇಳಿದ್ರು. ಏನ್ರಿ ನೀವು ಅಂದ್ರಲ್ಲ ಶ್ರೀಮಂತವ್ರೆ, ಎಂತ ಇದು ಸ್ವಾಮೀಜಿ ಅವ್ರದ್ದು ಶಾಲಾ, ಎಷ್ಟ್ ಚೆನ್ನಾಗೈತೆ. ನೀವ್ ಹೇಳಿ, ಸ್ವಾಮೀಜಿ ಡ್ರೆಸ್ ಇದ್ದಂಗಿದ್ಯಾ? ಕಮೆಂಟ್ ಮಾಡಿ. ಚೆನ್ನಾಗಿದ್ಯಾ? ಅವರೇ ಒಪ್ಕೊಂಡ್ರು ಬಿಡಿ, ಚೆನ್ನಾಗಿದೆಯಂತೆ. ತುಂಬಾ ಕಡಿಮೆ ದುಡ್ಡು, ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ಒಳಗಡೆ ಲೈನಿಂಗ್ ಇದೆ ಈ ಡ್ರೆಸ್ಗೂ ಕೂಡ. ಅದೇ ಮಾಮೂಲಿ ಇಲ್ಲಿವರೆಗೂ ಕೊಡ್ತಾರಲ್ಲ ಲೈನಿಂಗು, ಆ ತರ ಸೇಮ್ ಕಲರ್ ಅಲ್ಲಿ ಲೈನಿಂಗ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಪ್ಯಾಂಟ್ ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ. ಎಸ್, ಕಾಣಿಸ್ತಾ ಇದೆಯಾ? 3 ಪೀಸ್ ಕುರ್ತಾ ಸೆಟ್ ಸೂಪರ್ ಆಗಿದೆ. ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ. 100 ಅಲ್ಲ 200% ಕ್ವಾಲಿಟಿ ಸಖತ್ತಾಗಿದೆ. ನೀವು ಕೊಟ್ಟಿರೋ ದುಡ್ಡಿಗೆ ಖಂಡಿತ ವರ್ತ್ ಅನ್ಸುತ್ತೆ ನಿಮ್ಗೆ ಈ ಡ್ರೆಸ್, ಓಕೆನಾ. ಸೊ ಇದೇ ಇಯರಿಂಗ್ಸ್ ಹಾಕೊಂಡ್ಬಿಟ್ಟಿದೀನಿ. ಇದೇ ಅಂದ್ರೆ ಈಗ ತಾನೇ ಸ್ಯಾರಿ ಚೇಂಜ್ ಮಾಡಿದ್ನಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇಯರಿಂಗ್ಸ್ ಇಂದ ಅಂತೂ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆ ನನ್ನ ಮುಖ ಇವತ್ತು. ಸೊ ಇವತ್ತು ತೋರಿಸಿರೋದೆಲ್ಲ ಇಷ್ಟ ಆಗ್ತಾ ಇದೆ ನನಗೆ. ಆ ಬ್ಲೂ ಕಲರ್ ಸ್ಯಾರಿ ಒಂದು ಬಿಟ್ಬಿಟ್ಟು ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಫ್ರೆಂಡ್ಸ್ ಫೈನಲಿ ಮರ್ತಿದ್ದೆ ನಾನು ಬ್ಲೌಸ್ ಪೀಸ್ ತೋರ್ಸೋದು. ಆ ಸ್ಯಾರಿ ಹಾಕೊಂಡಿದ್ದೆ ನೋಡಿ, ಇದು ಬ್ಲೌಸ್ ಪೀಸು. ಸ್ಯಾರಿಗಿಂತನೂ ಸಖತ್ ಚೆನ್ನಾಗಿದೆ ಗೊತ್ತಾ ಈ ಬ್ಲೌಸ್ ಪೀಸು. ಅಂಡ್ ತುಂಬಾ ದೊಡ್ಡದಾಗಿ ಕೊಟ್ಟಿದಾರಪ್ಪ ಬ್ಲೌಸ್ ಪೀಸ್ನ. ಇದೇನು ಎಷ್ಟು 1 ಮೀಟರ್ ತರ ಇಲ್ಲ, ಜಾಸ್ತಿ ತರ ಇದೆ. ದಪ್ಪ ಇರೋರ್ಗೂ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ರಿಯಲ್ ಆಗಿ ನೋಡ್ತಿರಲ್ಲ ಆಗ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ. ನೋಡಿ ಈ ತರ ಕಾಣಿಸುತ್ತೆ, ಎಲ್ಲ ಕಲರು ಮಿಕ್ಸ್ ಆಗ್ಬಿಟ್ಟೈತೆ, ಎಲೆ ತರ ಚೆನ್ನಾಗಿದೆ. ಪರ್ಚೇಸ್ ಮಾಡಿ, ಓಕೆನಾ. ಓವರ್ ಆಲ್ ಸ್ಯಾರಿನೇ ಚೆನ್ನಾಗಿದೆ. ಸ್ಯಾರಿಗಿಂತ ಬ್ಲೌಸ್ ತುಂಬಾ ಚೆನ್ನಾಗಿದೆ. ಒಂದ್ ಯಾವ್ದಾದ್ರು ಸ್ಯಾರಿ ಇದೇ ತರ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರೋದು. ಹಿಂಗ ಈ ತರ ಚಿಕ್ಕ ಚಿಕ್ಕ ಕಾಟನ್ ಸ್ಯಾರಿನಲ್ಲಿ, ಲೆನಿನ್ ಕಾಟನ್ ಮುಂಚೆನೆ ಹೇಳಿದೀನಿ. ಲೆನಿನ್ ಕಾಟನ್ ಸಖತ್ ಚೆನ್ನಾಗಿರ್ತವೆ. ಅಂಡ್ ತುಂಬಾ ಕಾಸ್ಟ್ಲಿ ಲೆನಿನ್ ಕಾಟನ್ ಅಂಗಡಿಗಳಲ್ಲಿ ಕೇಳಕ್ ಹೋದ್ರೆ. ಮೀಶೋದಲ್ಲಿ ಪಾಪ ಯಾರೋ ಇಷ್ಟು ಕಡಿಮೆ ದುಡ್ಡಿಗೆ ನಮ್ಮಂತವ್ರಿಗೆ ಮಾಡಿದ್ದಾರೆ ನೋಡಿ. ಈ ತರ ಬರುತ್ತೆ, ಓಕೆನಾ. ಈ ಹುಡುಗಿ ನೋಡಿ ಹೆಂಗ್ ಕೊಟ್ಟವ್ರೆ ಅಂತ, ಸಖತ್ತಾಗೈತಪ್ಪ. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು. ಆ್ಯಕ್ಚುಲಿ ನಾನು ಹಾಸನಿಂದ ನಮ್ಮೂರಿಗೆ ಹೋಗ್ತಾ ಇದ್ದೆ. ಸೊ ನಮ್ಮೂರು ಬಂದು ಹಿರಿಸಾವೆ ಹತ್ರ ಒಂದು ಹಳ್ಳಿ, ಓಕೆನಾ. ಸೊ ಹಿರಿಸಾವೆನಲ್ಲಿ ಒಂದು ಸೈಟ್ ನೋಡ್ಲಿಕ್ಕೆ ಹೇಳಿದ್ದೆ, ಬ್ರೋಕರ್ಗೆ ಹೇಳಿದ್ವಿ ನಾವು. ಆ್ಯಕ್ಚುಲಿ ನಾವೇ ಹೋದರೆ ಎಷ್ಟು ಹುಡುಕಿದ್ರು ನಮಗೆ ಬೇಕಾಗಿದ್ದ ಟೈಮಲ್ಲಿ ಸಿಗೋದೇ ಇಲ್ಲ, ಬೇಡದಿದ್ದ ಟೈಮಲ್ಲಿ ಸಿಗುತ್ತೆ. ಬಟ್ ಈ ಟೈಮಲ್ಲಿ ನಾನು ತೊಗೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ಹಿರಿಸಾವೆನಲ್ಲಿ. ಸೊ ಹಂಗಾಗಿ ಬ್ರೋಕರ್ಗೆ ಹೇಳಿದ್ದೆ. 30x45 ನಾನು ಹೇಳಿದ್ದಿದ್ದು, ಓಕೆನಾ. ಸೊ ಅದೇ ಸೈಜ್ಗೆ ಅವೈಲಬಲ್ ಇದೆ ಮೇಡಮ್, ಬನ್ನಿ ಅಂತ ಹೇಳಿದ್ರು. ಸೊ ಹಂಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಈಗ ಆಲ್ರೆಡಿ ನೋಡಿ ಹಿರಿಸಾವೆನಲ್ಲಿ
ಹೋಗಿದ್ದೀನಿ, ಆದರೂ ಸೈಟ್ ಹತ್ರ ಹೋಗಲಿಲ್ಲ. ಫಸ್ಟು ನಮ್ಮ ಮನೆಗೆ ಹೋಗೋಣ, ಅಲ್ಲಿಂದ ನಮ್ಮ ಅತ್ತೆ ಮಾವನ್ನು ಕರ್ಕೊಂಡು ಬಂದ್ರಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಶಮಂತ್ ಮಾತಾಡ್ಕೊಂಡ್ವಿ. ಯಾಕೆಂದರೆ ನಮಗಿಂತ ಭೂಮಿ ವ್ಯವಹಾರದ ಜ್ಞಾನಗಳು ಹಿರಿಯವ್ರಿಗಿರುತ್ತೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನಾವು ಹೋಗಿ ಅವ್ರನ್ನು ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಗುತ್ತೆ. ನನ್ನ ಸೊಸೆ ನಮಗೂ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ ಎಲ್ಲ ಕಡೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಓಕೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಮನೆಗೆ ಬಂದೆ ಇವಾಗ. ಸೊ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಬಿಡಿ. ಸೊ ಮನೇಲಿ ಸ್ವಲ್ಪ ಕೆಲಸ ಇತ್ತು ಆ್ಯಂಡ್ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು. ಸೊ ಹಂಗಾಗಿ ಬೆಳಿಗ್ಗೆ ಎದ್ದು ನಾವು ಸೈಟ್ ನೋಡಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ಬ್ರೋಕರಿಗೆ ಕಾಲ್ ಮಾಡಿದ್ದೆ. ಸೊ ಫೈನಲಿ ಹಾಸನಲ್ಲಿ ಒಂದು ಸೈಟ್ ತಗೊಂಡಿದ್ದೆ. ಸೊ ನೆಕ್ಸ್ಟ್ ತಗೊಂಡ್ರೆ ಹಿರಿಸಾವೆನಲ್ಲೇ ತಗೋಬೇಕು ಅಂತ ಕನಸಿತ್ತು. ಬಿಕಾಸ್ ಅದು ಹೈವೇ ಬರುತ್ತೆ, ಬೆಂಗಳೂರು ಟು ಹಾಸನ್ ಹೈವೇ ಇದೆ ಅದು. ಸೊ ತುಂಬ ನಮಗೆ ಡಿಮ್ಯಾಂಡ್ ಇರುವಂತಹ ಪ್ಲೇಸ್ ಅದು. ಮುಂದೆ ಯಾವುದಾದ್ರೂ ಬಿಸ್ನೆಸ್ ಮಾಡ್ತೀವಿ ಅಥವಾ ಮನೆ ಕಟ್ಕೋತೀವಿ ಅಂದ್ರೂ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಸೊ ಹಂಗಾಗಿ ನಾನು ಅಲ್ಲೇ ತಗೋಬೇಕಂತ ಅನ್ಕೊಂಡಿದ್ದೆ. ಆ್ಯಂಡ್ ಈ ಸೈಟ್ಗೆ ಕಂಪ್ಲೀಟ್ ಆಗಿ ನಾನೇ ಅಮೌಂಟ್ನ ಕೊಟ್ಟು ತಗೋಬೇಕು, ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅಂದರೆ ಶಮಂತ್ ಅವ್ರ ಹತ್ರ ₹1 ತಗೋಬಾರ್ದು ನಾನು ಈ ಸೈಟ್ಗೆ ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ರಿಜಿಸ್ಟರ್ ಖರ್ಚಿಗಾದರೂ ನಾನು ಕೊಡ್ತೀನಿ ಬಿಡು, ಎಲ್ಲಾನು ನೀನೇ ಹೊಂಚಬೇಕು ಅಂದರೆ ಕಷ್ಟ ಆಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು. ಸೊ ನಾನು ದುಡಿಯೋದ್ರಿಂದ ತುಂಬ ಕಷ್ಟಪಟ್ಟು ಹಣನ ಸೇವಿಂಗ್ಸ್ ಅಂತ ಹೇಳಿ ಮಾಡಿದ್ದೀನಿ, ಅದರಲ್ಲಿನೇ ಈ ಸೈಟ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅದು ನನಗೆ ಅಂತ ನಾನು ಮಾಡ್ಕೋತಾ ಇಲ್ಲ. ಸೊ ನನಗೆ ತುಂಬ ಹತ್ತಿರ ಇರುವಂಥವ್ರಿಗೆ ಇದನ್ನ ಗಿಫ್ಟ್ ಆಗಿ ನಾನು ಕೊಡಬೇಕಂತ ನಿರ್ಧಾರ ಮಾಡಿರೋದು. ಸೊ ಯಾರು ಏನು ಅಂತ ಹೇಳ್ಬಿಟ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾರ ಹೆಸರಿಗೆ ಬರೆಸ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಈ ಡ್ರೆಸ್ ಕೂಡ ಮೀಶೋದಲ್ಲಿ ತಗೊಂಡಿದ್ದೆ. ಸೊ ಇದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇದಲ್ಲ, ಹಿಂದೆ ಗ್ರೀನ್ ಕಲರ್ ಹಾಕಿದ್ನಲ್ಲ ಅದು, ಇದು ಮನೆ ಹತ್ರ ಹಾಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಆಗಿದೆ, ಇದು ನೆಕ್ಸ್ಟ್ ಡೇ ವ್ಲಾಗು, ನಾನು ಊರಿಗೆ ಹೋದ್ಮೇಲೆ ಮಾಡಿರೋದು. ಸೊ ಮನೆ ಮುಂದೆ ಹಸು ಕರು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎದ್ದೆದ್ದೇನೆ ಮಳೆ ಹನಿ ಬೀಳ್ತಾ ಇತ್ತು. ಸೊ ಸುತ್ತಮುತ್ತ ವಾತಾವರಣ ನೋಡ್ಲಿಕ್ಕೆ ಖುಷಿ ಆಗ್ತಾ ಇತ್ತು. ಸೊ ಇವಾಗ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಅದಾದ ನಂತರ ಹಿರಿಸಾವೆಗೆ ಸೈಟ್ ನೋಡಕ್ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆಕ್ಚುಲಿ ಅಲ್ಲಿ ಹೋದಾಗ ನನಗೆ ತುಂಬಾನೇ ಬೇಜಾರಾಯಿತು. ಸೊ ಮುಂದೆ ತೋರಿಸ್ತೀನಿ ನಾನು ಹೋಗೋದು. ಸೊ ಯಾಕಂದ್ರೆ ನಾವು ಹೇಳಿದ್ದು 30-45 ಅಲ್ವಾ. ಸೊ ನಾನು ಡಾಕ್ಯುಮೆಂಟ್ ಕೂಡ ಕಳಿಸ್ಕೊಂಡಿದ್ದೆ, ಯಾರು ಸೈಟ್ ಕೊಡ್ತಿದ್ದಾರೆ ನಮಗೆ ಅವ್ರ ಹತ್ರ ನೋಡಿದ್ದೆ. ಡಾಕ್ಯುಮೆಂಟು 30-45 ಅಂತಾನೆ ಇತ್ತು ಪೇಪರಲ್ಲಿ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಾನೊಂದು ಟೇಪ್ ಇಟ್ಕೊಂಡು ಹೋಗಿದ್ದೆ, ಹೆಂಗಾದ್ರೂ ಆಗ್ಲಿ ಅಂದ್ಬಿಟ್ಟು. ನಾನು ಬೇರೆ ಕಡೆ ಎಲ್ಲ ಏನು ಸೈಟ್ ತಗೋತೀನೋ ಯಾವತ್ತೂ ನಾನು ಟೇಪ್ ಹಿಡ್ದು ಅಳತೆ ಮಾಡ್ದವಳೆ ಅಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಮನಸ್ಸು ಹೇಳ್ತಾ ಇತ್ತು ಒಂದ್ಸತಿ ಟೇಪ್ ಹಿಡ್ದು ಅಳತೆ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಶಮಂತ್ ಅವರೇ ಹೇಳಿದ್ದು ಒಂದ್ಸತಿ ನೋಡ್ಬೇಡ ಬಿಡು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ನೋಡಿದ್ರೆ ಬರೀ 26-45 ಬರ್ತಾ ಇದೆ. 30-45 ಅಲ್ಲ, 26-45 ಬರ್ತಾ ಇದೆ ನೋಡಿ. ಇಲ್ಲಿ ಜನ ಎಲ್ಲ ಸೇರಿದ್ದಾರೆ. ಇದೇ ನಾನು ನೋಡಿದ ಸೈಟು. ತುಂಬಾನೇ ಬೇಜಾರಾಯಿತು, ಇಷ್ಟೊಂದು ಮೋಸ ಮಾಡ್ತಾರ ಜನಗಳು. ನಾನೇನಾದರೂ ಏನು ಟೇಪ್ ತಂದು ಅಳತೆ ಮಾಡಿದೆ ಸುಮ್ಮನೆ ಓಕೆ ನೋಡಿದ್ದೀನಿ ಸೈಟು ಅಂತ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ನನಗೆ ಎಷ್ಟು ಲಾಸ್ ಆಗ್ತಾ ಇತ್ತು ಅಲ್ವಾ. ಸೊ ಆಮೇಲೆ ಆ ಓನರ್ಗೆ ಕೇಳಿದೆ, ನಮಗೆ ಸೈಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ, ಪಾಪ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ. ನಮ್ಮ ಪಕ್ಕ ಸೈಟ್ ಅವ್ರು ಇದಾರಲ್ವಾ, ಅವ್ರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಸೈಟ್ ಒಳಗಡೆನೆ ಆ ತಂತಿ ಕಂಬ ಹಾಕೊಂಡು ಹೋಗಿದ್ದಾರೆ. ಆ್ಯಂಡ್ ಅವ್ರನ್ನ ಕರೆಸಿ ಕೂಡ ಕೇಳಿದ್ರೆ ಇಲ್ಲ ಇದು ನಮ್ಮದೇ ಜಾಗ, ನಾವು ಬಿಡೋಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಮಗೆ ಕೊಡ್ತಾ ಇರುವಂತ ಸೈಟ್ ಓನರ್ ಮೇಲೆ ಜಗಳ ಅವರು. ಸೊ ನನಗಂತೂ ಬೇಜಾರಾಗೋಯ್ತು, ತಗೊಳ್ಳೋದೇ ಬೇಡ ಅಂತ ಅನ್ನಿಸ್ತಿತ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಇದ್ದವರು ಬೇಡ ಗವರ್ನಮೆಂಟ್ ಸರ್ವೆ ಮಾಡ್ಸೋಣ ಮತ್ತೆ. ಸೊ ನೋಡೋಣ, ಇದಿಷ್ಟೇ 26-45 ಬಂದ್ರು ಇದನ್ನೇ ತಗೊಳ್ಳೋಣ, ಇಲ್ಲ ಮತ್ತೆ ಮುಂದಕ್ಕೆ ಹೋಯ್ತು ಈಗ ಬೇರೆಯವ್ರು ಹಾಕೊಂಡಿದ್ದಾರೆ ಪಕ್ಕದವ್ರು ಇವ್ರದ್ರೊಳಗಡೆ ಅಂತಿದಾರಲ್ವಾ. ಸೊ ಗವರ್ನಮೆಂಟ್ ಸರ್ವೆನಲ್ಲಿ ಗೊತ್ತಾಗುತ್ತೆ ಎಷ್ಟೇ ಇದ್ರು, ಆಗ ಜಾಸ್ತಿ ಬಂದ್ರೆ ಅದಕ್ಕೆ ದುಡ್ಡು ಕೊಟ್ಟು ತಗೊಳ್ಳೋಣ. ಸೊ ನಾವು 3-4 ತಿಂಗಳು ವೆಯ್ಟ್ ಮಾಡಿ ಆದ್ಮೇಲೆ ಗವರ್ನಮೆಂಟ್ ಅವರು ಸರ್ವೆಗೆ ಬಂದ್ರು. ಸೊ ಇವಾಗ ಎಲ್ಲ ಫೈನಲ್ ಆಗಿದೆ. ಸೊ ಈಗ ಎಷ್ಟಿದೆ ನಾವು ತಗೊಂತಾ ಇರೋ ಸೈಟು, ಹಾಗೆ ಎಷ್ಟು ಅಮೌಂಟ್ ಆಯಿತು, ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಮೌಂಟ್ ಇದೆ, ಪ್ರತಿಯೊಂದು ಕೂಡ ನಾನು ಖಂಡಿತವಾಗ್ಲೂ ಮುಂದಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ಮರ್ತಿದ್ದೆ, ಕಾಟನ್ ಸ್ಯಾರಿ ಜಾಸ್ತಿ ತೋರಿಸಿ ಅನಿತಾ ಅಂತ ಕೇಳ್ತಿದ್ರಿ ಅಲ್ವಾ. ನನ್ನ ಹತ್ರ ಇನ್ನೊಂದು ಕಾಟನ್ ಸ್ಯಾರಿ ಇದೆ, ತುಂಬಾ ಚೆನ್ನಾಗಿದೆ ಅದು ಕ್ವಾಲಿಟಿ. ಬಟ್ ಅದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಹಾಗಾಗಿ ಜಸ್ಟ್ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇದೇನೆ ಈಗ ತುಂಬಾ ವೈರಲ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇದೆ. ಇದ್ರ ತುಂಬಾ ಚೆನ್ನಾಗಿದೆ, ಬರೀ ₹407 ಅಷ್ಟೇ. ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಯಾರೆಲ್ಲ ಕಾಟನ್ ಸ್ಯಾರಿ ಇಷ್ಟಪಡ್ತೀರಾ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.